ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕತೆಗೆ ಕಾರಣವೇನು? ಆ ನಕಾರಾತ್ಮಕ ಶಕ್ತಿಯನ್ನು ನಾವು ಹೊರದೂಡಿಸಲು ನಾವು ಏನು ಮಾಡಬೇಕು? ವಾಸ್ತು ಪ್ರಕಾರ ಕೆಲವೊಂದು ವಸ್ತುಗಳಿಂದ ನಮಗೆ ವಾಸ್ತುದೋಷ ಉಂಟಾಗುತ್ತದೆ. ಇದರಿಂದ ಒಂದು ನಕಾರಾತ್ಮಕತೆ ಶಕ್ತಿ ಮನೆಯ ಸುತ್ತಮುತ್ತ ಸುಳಿದಾಡುತ್ತದೆ. ಇದರಿಂದ ಮನೆಯಲ್ಲಿ ನೆಮ್ಮದಿ ಇಲ್ಲದಿರುವುದು ಅಥವಾ ಇನ್ನೂ ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತದೆ. ಹಾಗಾದರೆ ಈ ಒಂದು ನಕಾರಾತ್ಮಕತೆಯ ಒಂದು ಅಸ್ತಿತ್ವವನ್ನು ನಾವು ಹೊರದೋಡಿಸಬೇಕು ಅಂತಂದರೆ ಮನೆಯನ್ನು ಹೇಗಿಟ್ಕೋಬೇಕು? ಮನೆಯ ಅಶುದ್ಧವಾಗಿದ್ದಲ್ಲಿ ಅಸ್ತವ್ಯಸ್ತವಾಗಿ ಇಟ್ಕೊಳ್ಳುವುದು ಅಥವಾ ಬಹಳಷ್ಟು ಬಳಕೆಯಾಗದ ಹಾನಿಗೊಳಗಾದ ಮುರಿದ ವಸ್ತುಗಳು ಅಥವಾ ಇನ್ನೂ ಅನೇಕ ರೀತಿಯ ವಸ್ತುಗಳನ್ನು ನಾವು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಸ್ಸಂಶಯವಾಗಿ ಕೆಲವು ಶಕ್ತಿಗಳಿಗೆ ವಾಸ ಮಾಡುವ ಸ್ಥಳವಾಗಿಬಿಡುತ್ತೆ. ಅಂತಹ ಶಕ್ತಿಗಳ ನಿರ್ಮೂಲನೆಗೆ ನಾವು ಕೆಲವೊಂದು ವಸ್ತುಗಳನ್ನು ಮನೆಯಿಂದ ಹೊರ ಹಾಕಲೇಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಈ ಒಂದು ವಸ್ತುಗಳು ಯಾವುದನ್ನು ಆ ವಸ್ತುಗಳನ್ನ ನಾವು ತಕ್ಷಣ ಮನೆಯಿಂದ ಹೊರ ಹಾಕಿದರೆ ಮನೆಯನ್ನು ನೆಗೆಟಿವ್ ಶಕ್ತಿಯಿಂದ ಸಂರಕ್ಷಣೆ ಮಾಡಬಹುದು. ಹಾಗೂ ಮನೆಯಲ್ಲಿ ಒಂದು ಕೆಟ್ಟ ದೃಷ್ಟಿ, ಕೆಟ್ಟ ಆತನದಿಂದ ನಾವು ಕಾಪಾಡಿಕೊಳ್ಳಬಹುದು ಎಂದು ಹೇಳಲಾಗ್ತದೆ. ಹೌದು, ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯನ್ನು ಸಂರಕ್ಷಣೆ ಮಾಡೋದಲ್ಲಿ ಪ್ರಮುಖ ಹೆಜ್ಜೆ ಇಡ್ತಕ್ಕಂತಹದ್ದು ಮೊದಲು ಆ ವಸ್ತುಗಳನ್ನ ಮನೆಯಿಂದ ಹೊರ ಹಾಕಬೇಕು. ಹಾಗಾದರೆ ಆ ವಸ್ತುಗಳು ಯಾವುದು ಎಂಬುದನ್ನು ನೋಡೋದಾದರೆ ಒಡೆದ ವಿಗ್ರಹಗಳು ನಮ್ಮ ಮನೆಯಲ್ಲಿದ್ದರೆ ಆ ನಕಾರಾತ್ಮಕ ಶಕ್ತಿ ಮನೆಗೆ ತಗುಲುತ್ತದೆ. ಹೀಗಾಗಿ ತಕ್ಷಣ ಅಂತಹ ವಿಗ್ರಹಗಳನ್ನು ಅಥವಾ ಒಡೆದ ಮುರಿದ ವಸ್ತುಗಳನ್ನು ನಾವು ಮನೆಯಿಂದ ಕೂಡಲೇ ಹೊರ ಹಾಕಬೇಕು. ಅಂತಹ ವಸ್ತುಗಳನ್ನ ಮನೆಯಲ್ಲಿ ಹೆಚ್ಚಾಗಿ ಇಡುವುದು ಅತ್ಯಂತ ಋಣಾತ್ಮಕ ಶಕ್ತಿಗಳನ್ನು ಒಳಗೆ ತರದಂತಾಗುತ್ತದೆ. ಹೌದು ಸ್ನೇಹಿತರೆ, ಇದು ಒಂದು ಗ್ರಹ ದೋಷಕ್ಕೂ ಕಾರಣವಾಗಬಹುದು. ಹಾಗೂ ತಾಜ್ ಮಹಲ್ ಅಥವಾ ಸಮಾಧಿಯಂತಹ ಯಾರೊಬ್ಬರ ಒಂದು ಸಾವಿನ ಸಂಕೇತವಾಗಿರುವ ಮೂರ್ತಿ, ಚಿತ್ರಕಲೆ, ವಿಗ್ರಹ ಕೂಡ ಇರಬಾರ್ದು ಅಂತ ಹೇಳಲಾಗ್ತದೆ. ಇದು ಕೂಡ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ಹಾಗಾಗಿ ಅಂತಹ ವಸ್ತುಗಳನ್ನು ನಮ್ಮ ಮನೆಯಲ್ಲಿ ಹೆಚ್ಚಾಗಿ ತರಬಾರ್ದು, ಅವುಗಳಿಂದ ನಾವು ದೂರವಿರಬೇಕು. ನಂತರ ಕೆಲವು ಹಳೆಯ ಬಟ್ಟೆಗಳನ್ನು ಮನೆಯಲ್ಲಿ ಕಟ್ಟಿ ಇಡ್ತಾರೆ. ಇದು ಒಂದು ಅತ್ಯಂತ ಪರಿಣಾಮಕಾರಿಯಾಗಿ ಬಿಡ್ತಕ್ಕಂಥ ವಸ್ತು. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹುಟ್ಟುತ್ತದೆ. ಇದರಿಂದ ಮನೆಯಲ್ಲಿ ನಿಷ್ಪ್ರಯೋಜಕ ವಸ್ತುಗಳಿದ್ರೆ ತಕ್ಷಣ ನಾವು ಅವುಗಳನ್ನು ಮನೆಯಿಂದ ಹೊರ ಹಾಕಬೇಕು. ಇದರಿಂದ ಮನೆಯಲ್ಲಿ ಸಂಗ್ರಹಿಸಿ ಇಡಬಾರ್ದು. ಈ ರೀತಿಯಾದ ಹಳೆಯ ಅಥವಾ ಉಪಯೋಗಕ್ಕೆ ಬಾರದ ವಸ್ತುಗಳನ್ನು ನಾವು ಸಂರಕ್ಷಣೆ ಮಾಡೋದ್ರಿಂದ ಅದರಲ್ಲಿ ನಕಾರಾತ್ಮಕ ಶಕ್ತಿಯು ಮನೆ ಒಳಗೆ ಪ್ರವೇಶ ಮಾಡುತ್ತದೆ. ಅಲ್ಲದೆ ಈ ವಸ್ತುಗಳು ಸಮೃದ್ಧಿಗೆ ಅಡ್ಡಿಯಾಗುತ್ತದೆ. ಇದು ಸಮೃದ್ಧಿಯನ್ನು ಆಕರ್ಷಣೆಯನ್ನು ಮಾಡುವುದಿಲ್ಲ ಎಂದು ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಬಳಕೆಯಾಗದ ಎಷ್ಟೋ ವಸ್ತುಗಳಿರುತ್ತೆ. ಆ ವಸ್ತುಗಳನ್ನು ನಾವು ಆದಷ್ಟು ಹೊರಗಡೆ ಹಾಕಬೇಕಾಗುತ್ತದೆ. ಹಾಗೂ ಹೌದು ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಬಳಕೆಯಾಗದ ಯಾವುದಾದ್ರೂ ಒಂದು ರೂಮ್ ಇದ್ದರೆ ಆ ರೂಮಿನ ಬಾಗಿಲನ್ನು ನಾವು ಯಾವಾಗಲೂ ಮುಚ್ಚಿರುತ್ತೇವೆ. ಈ ರೀತಿ ಮಾಡುವುದು ತಪ್ಪು. ಅಂತಹ ಒಂದು ರೂಮಿನ ಬಾಗಿಲನ್ನು ಯಾವಾಗಲೂ ಓಪನ್ ಆಗಿ ಇಡಬೇಕು ಹಾಗೂ ತೆರೆದಿರಬೇಕು. ರೂಮಿನ ಬಾಗಿಲನ್ನು ಮುಚ್ಚಿರಬಾರದು. ಅಲ್ಲದೆ ಕೆಲವೊಂದು ವಸ್ತುಗಳು, ಅದರಲ್ಲೂ ಕೆಲವು ಗಡಿಯಾರಗಳು ಬಿದ್ದಿರುತ್ತವೆ ಹಾಗೂ ನಿಂತಿರುತ್ತವೆ ಅಥವಾ ಉಪಯೋಗಕ್ಕೆ ಬಾರದೇ ಇರತಕ್ಕಂಥ ಗಡಿಯಾರಗಳು ಸಾಕಷ್ಟು ಇರುತ್ತವೆ ಮನೆಯಲ್ಲಿ. ಅಂತಹ ಒಂದು ಸಣ್ಣ ಪುಟ್ಟ ಆಗಲಿ ಅಥವಾ ದೊಡ್ಡದಾಗಿ ಇರಲಿ, ಉಪಯೋಗಕ್ಕೆ ಬಾರದ ಗಡಿಯಾರಗಳನ್ನು ಎಂದೂ ಕೂಡ ನಾವು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಇದರಿಂದ ನಮ್ಮ ಸಮಯವು ವ್ಯರ್ಥವಾಗುತ್ತದೆ ಎಂದು ಹೇಳಲಾಗ್ತದೆ. ಹಾಗೂ ನಮ್ಮ ಜೀವನದಲ್ಲಿ ಸಮಯಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡಲಾಗ್ತದೆ. ಹಾಗಾಗಿ ಈ ಒಂದು ಗಡಿಯಾರ ಇದೆಲ್ಲರನ್ನು ಸೂಚನೆ ನೀಡುವುದರಿಂದ ಈ ಒಂದು ಗಡಿಯಾರವನ್ನು ನಕಾರಾತ್ಮಕ ಶಕ್ತಿಗೆ ಕಾರಣವಾಗಬಹುದು. ಹಾಗಾಗಿ ನಾವು ಈ ಒಂದು ಉಪಯೋಗಕ್ಕೆ ಬಾರದ ಅಥವಾ ಬಿದ್ದಿರುವ ಒಡೆದ ಗಡಿಯಾರಗಳನ್ನು ನಾವು ಬದಲಾಯಿಸಬೇಕಾಗುತ್ತದೆ. ಹೌದು, ನಂತರ ಮನೆಯಲ್ಲಿ ಹಳೆಯ ಬೂಟ್ ಅಥವಾ ಶೂ ಅಥವಾ ಚಪ್ಪಲಿಗಳಿದ್ದರೆ ಅವುಗಳನ್ನು ಸಹ ಮನೆಯಿಂದ ಹೊರ ಹಾಕಬೇಕು. ಇದು ಒಂದು ದರಿದ್ರತನಕ್ಕೆ ಕಾರಣವಾಗುತ್ತದೆ ಎಂದು ಹೇಳಲಾಗ್ತದೆ. ಈ ಕಾರಣದಿಂದಾಗಿ ಮನೆಯಲ್ಲಿ ನಕಾರಾತ್ಮಕ ಪರಿಣಾಮಗಳು ಹೆಚ್ಚಾಗಿ ಉಂಟಾಗ್ತದೆ. ಅನುಪಯುಕ್ತ ವಸ್ತುಗಳು ಹೆಚ್ಚು ಇದ್ದಷ್ಟು ನಮ್ಮ ಮನೆಯಲ್ಲಿ ನೆಗೆಟಿವ್ ವಾತಾವರಣ ಹೆಚ್ಚಾಗಿ ಇರುತ್ತದೆ. ಆದ್ದರಿಂದ ಈ ನೆಗೆಟಿವ್ ಶಕ್ತಿಯನ್ನು ದೂರ ಮಾಡಬೇಕು ಅಂದರೆ ಮೊದಲು ನಮ್ಮ ಮನೆಯನ್ನು ನಾವು ಕ್ಲೀನಾಗಿ ಇಡಬೇಕು. ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅನೇಕ ವಸ್ತುಗಳು ಇದೇ ರೀತಿಯ ಗೊತ್ತಿಲ್ಲದೆ ಇರ್ತಕ್ಕಂಥ ಕೆಲವು ವಸ್ತುಗಳು ನಮ್ಮ ಸುತ್ತಮುತ್ತಲೇ ಇರುತ್ತವೆ. ಆ ವಸ್ತುಗಳಿಂದ ನಮ್ಮ ಮನೆಯನ್ನು ಸಂರಕ್ಷಣೆ ಮಾಡಬೇಕು. ಇದರಿಂದ ನಮ್ಮ ಮನೆಯ ತುಂಬ ಪಾಸಿಟಿವ್ ವಾತಾವರಣ ಹಾಗೂ ಸಕಾರಾತ್ಮಕ ಶಕ್ತಿ ಹರಿದಾಡಲು ಅನುವು ಮಾಡಿಕೊಡಬೇಕು. ಹಾಗೂ ಯಾವಾಗಲೂ ಕಿಟಕಿ ಬಾಗಿಲುಗಳನ್ನು ಓಪನ್ ಆಗಿ ಬಿಡುವುದರಿಂದ ಸಕಾರಾತ್ಮಕ ಶಕ್ತಿ ಹರಿವು ಹೆಚ್ಚಾಗ್ತದೆ ಎಂದು ಹೇಳಲಾಗ್ತದೆ. ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಿಡಬೇಕು ಅಂದರೆ ಮೊದಲು ನಮ್ಮ ಕೈಯಿಂದ ಕೆಲವು ಕೆಲಸಗಳನ್ನು ಮಾಡಲೇಬೇಕಾಗುತ್ತದೆ ಅನಿವಾರ್ಯವಾಗಿ. ಈ ರೀತಿಯಾದ ಚಿಕ್ಕ ಪುಟ್ಟ ವಿಚಾರಗಳನ್ನು ತಿಳಿದು ನಾವು ಮಾಡೋದ್ರಿಂದ ನಮ್ಮ ಮನೆಯನ್ನು ನಕಾರಾತ್ಮಕ ಶಕ್ತಿಯಿಂದ ದೂರವಿಡಬಹುದು. ಸ್ನೇಹಿತರೆ, ಈ ಒಂದು ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.